ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಕಂಪ್ಯೂಟರ್ ಆಪರೇಟರ್, ಜೂನಿಯರ್ ಕೌನ್ಸಿಲ್ ಆಪರೇಟರ್, ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, ಡೇಟಾ ಎಂಟ್ರಿ ಅಸಿಸ್ಟೆಂಟ್, ಟೈಪಿಸ್ಟ್, ಸೀನಿಯರ್ ಪ್ರೋಗ್ರಾಮರ್, ಜೂನಿಯರ್ ಕೌನ್ಸಿಲ್ ಆಪರೇಟರ್ ಇದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಸ್ಯಾಲರಿ 21,400 ರೂಪಾಯಿಂದ ಹಿಡಿದು 97,100 ರೂಪಾಯಿ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 12th ಆಗಿರಬೇಕು. ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಮತ್ತೆ ಟೈಪಿಸ್ಟ್ ಹುದ್ದೆಗೆ ಡಿಗ್ರಿ ಆಗಿರಬೇಕು. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಡಿಗ್ರಿ ಇನ್ ಲಾ ಅಥವಾ LLB ಆಗಿರಬೇಕು. ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ BCA, BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಸೀನಿಯರ್ ಪ್ರೋಗ್ರಾಮರ್ ಮತ್ತೆ ಜೂನಿಯರ್ ಕೌನ್ಸಿಲ್ ಆಪರೇಟರ್ ಹುದ್ದೆಗೆ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರಬೇಕಾಗುತ್ತೆ. ವಯೋಮಿತಿಯನ್ನು ನೋಡೋದಾದ್ರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 35, ಅಂದ್ರೆ 18ರಿಂದ 35 ವರ್ಷದವರು ಅಪ್ಲಿಕೇಶನ್ ಹಾಕಬಹುದು. ವಿಡಿಯೋದಲ್ಲಿ ಮುಂದಕ್ಕೆ ಹೋಗಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಯೋಮಿತಿ ಸಡಿಲಿಕೆ ಇರುತ್ತೆ. ಯಾವ್ಯಾವ ಕ್ಯಾಟಗರಿ ಎಷ್ಟು ವರ್ಷ ಅಂತ ನೋಡೋಣ. SC, ST ಮತ್ತೆ ಕ್ಯಾಟಗರಿ 1 ಅವರಿಗೆ 5 ವರ್ಷದ ಸಡಿಲಿಕೆ ಇರುತ್ತೆ. ಕ್ಯಾಟಗರಿ 2A, 2B, 3A, 3B ಅವರಿಗೆ 3 ವರ್ಷದ ಸಡಿಲಿಕೆ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಏನೇನಿರುತ್ತೆ ಅಂತ ನೋಡಿದ್ರೆ ಮೆಂಟಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ 250 ರೂಪಾಯಿ ಇರುತ್ತೆ. SC, ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಇರುತ್ತೆ. ಜನರಲ್ ಕ್ಯಾಂಡಿಡೇಟ್ಸ್ OBC 2A, 2B, 3A, 3B ಕ್ಯಾಂಡಿಡೇಟ್ಸ್ಗಳಿಗೆ 750 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಸಂದರ್ಶನ ಇರುತ್ತೆ. ಸ್ಯಾಲರಿ ವಿವರಗಳನ್ನು ನೋಡೋಣ. ಸೀನಿಯರ್ ಪ್ರೋಗ್ರಾಮರ್ ಹುದ್ದೆಗೆ 52,650 ರೂಪಾಯಿಂದ ಹಿಡಿದು 97,100 ರೂಪಾಯಿ ಇರುತ್ತೆ. ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗೆ 43,100 ರೂಪಾಯಿಂದ ಹಿಡಿದು 83,900 ರೂಪಾಯಿ. ಜೂನಿಯರ್ ಕೌನ್ಸಿಲ್ ಆಪರೇಟರ್ಗೆ 37,900 ರೂಪಾಯಿಂದ ಹಿಡಿದು 70,850 ರೂಪಾಯಿ ಇರುತ್ತೆ. ಕಂಪ್ಯೂಟರ್ ಆಪರೇಟರ್, ಅಸಿಸ್ಟೆಂಟ್ ಎರಡೂ ಹುದ್ದೆಗೂ 30,350 ರೂಪಾಯಿಂದ ಹಿಡಿದು 58,250 ರೂಪಾಯಿ ಇರುತ್ತೆ. ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಡೇಟಾ ಎಂಟ್ರಿ ಟೈಪಿಸ್ಟ್ ಮತ್ತೆ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ 21,400 ರೂಪಾಯಿಂದ ಹಿಡಿದು 42,000 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕೋಬೇಕು. ಓಪನ್ ಆಗಿದ್ದ ದಿನಾಂಕ ಮುಂಚೆ 24/3 ಇತ್ತು, ಅಂದರೆ ಮಾರ್ಚಿಗೆ ಓಪನ್ ಆಗಿತ್ತು. ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡಿದರೆ 4/12 ಅಂದರೆ ಡಿಸೆಂಬರ್ 4ರಿಂದ ಹಿಡಿದು 3 ಜನವರಿ 2025 ತನಕ ಅಪ್ಲಿಕೇಶನ್ ಹಾಕೋಬಹುದು. ಅಪ್ಲಿಕೇಶನ್ ಫೀಸ್ ಕಟ್ಟೋಕೆ ಕೊನೆಯ ದಿನಾಂಕ 4 ಜನವರಿ 2025, ಅಂದರೆ 1 ದಿನಗಳ ಹೆಚ್ಚಿಗೆ ಅವಕಾಶ ಕೊಟ್ಟಿರ್ತಾರೆ. ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ PDF ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಬಹುದು. ಅಪ್ಲೈ ಆನ್ಲೈನ್ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದು ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ನ ಲಿಂಕ್. ಇದನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ cetonline.karnataka.gov.in. ಬೇರೆ ಏನಾದ್ರು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ, ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಕಾಲ್ ಮಾಡ್ಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.